ನಮಸ್ಕಾರ. ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್ಗೆ ನಿಮಗೆ ಸ್ವಾಗತ. ನಿನ್ನೆ ಕೆಎ ಕಡೆಯಿಂದ PGCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ನ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರು ಆಮೇಲೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿದವರು ಏನು ಮಾಡ್ಬೋದು ಅಂತ, ರೀಆರ್ಡರ್ ಮಾಡಿಫಿಕೇಶನ್ ಏನು ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ, ಏನು ಡೌಟ್ ಇರೋದಿಲ್ಲ. ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿ, ಅವ್ರು PGCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಿದ್ದಾರಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕು. ನೋಡ್ರಿ, ಲಾಗಿನ್ ಆದಮೇಲೆ ಒಂದು ಅಲರ್ಟ್ ಇದೆ, ಯು ಹ್ಯಾವೆಂಟ್ ಎಂಟರ್ಡ್ ಎನಿ ಆಪ್ಷನ್ಸ್ ಅಂತ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಎಂಟ್ರಿ ಕ್ಲೋಸಸ್ ಆನ್ 23rd October 2025 ಮಾರ್ನಿಂಗ್ 11:30 AM ವರೆಗೆ ಇದೆ. ಹಾಗಾಗಿ ಲಾಸ್ಟ್ ಡೇಟ್ಗೆ ವೇಟ್ ಮಾಡದೆ ಮುಂಚೆನೇ ಆಪ್ಷನ್ ಎಂಟ್ರಿ ಮಾಡಿ. ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಬಾಕ್ಸ್ನ ಟಿಕ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇದು ನಾನು ಓಪನ್ ಮಾಡಿದ್ದೀನಲ್ಲ, ಇದು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದವ್ರದ್ದು. ಫಸ್ಟ್ ರೌಂಡಿಂದ ಸಿಕ್ಕಿರೋ ಕಾಲೇಜೇ ಬೇಡ, ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ ಅಂತೇಳಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದು. ಈಗ ಫಸ್ಟ್ ನಾನು ಚಾಯ್ಸ್ 2 ಅವ್ರದ್ದು ಹೇಳ್ತೀನಿ. ಚಾಯ್ಸ್ 2 ನೋಡಿ, ಈಗ ತಿಳ್ಕೊಳ್ರಿ, ನೀವು 20 ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿದ್ರಿ ಫಸ್ಟ್ ರೌಂಡ್ನಲ್ಲಿ. ಅದರಲ್ಲಿ ನಿಮಗೆ 10th ಕಾಲೇಜ್ ನಿಮಗೆ ಸಿಕ್ತು, ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರಿ ಅಂದರೆ 10th ಕಾಲೇಜ್ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗ್ತೀನಿ ಅಂತೇಳಿ. ಈಗ ಅಲ್ಲಿ ನೀವು ಈ ಲೀಸ್ಟ್, ಇಲ್ಲಿ ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್ ಈ ಲೀಸ್ಟ್ ಇದೆಯಲ್ಲ ನಿಮ್ಮದು, ಈ ಲೀಸ್ಟ್ನಲ್ಲಿ ನಿಮಗೆ 11 to 20th ಕಾಲೇಜು ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿಬಿಟ್ಟಿರುತ್ತೆ. ಅದು 10th ಕಾಲೇಜ್ವರೆಗೆ ಇರುತ್ತೆ. ಈಗ ನೀವು ಫಸ್ಟ್ ಟು 9th ಕಾಲೇಜಿಗೆ ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಇಷ್ಟೇ ಮಾಡಿಫಿಕೇಶನ್ ಮಾಡ್ಬೋದು ನೀವು. ಅದರಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜನ್ನು ಇಟ್ಕೊಳ್ಳಿ, ಉಳಿದಿದ್ದು ಕಾಲೇಜಸ್ಸನ್ನು ಡಿಲೀಟ್ ಮಾಡಿ. ಈಗ ಇದು ನಾನು ಚಾಯ್ಸ್ 3 ಅವ್ರದ್ದು ನಿಮಗೆ ಲೈವ್ ತೋರಿಸ್ತೀನಿ ನೋಡ್ರಿ. ಈಗ ಫಸ್ಟ್ ಇವ್ರದ್ದು ನೋಡ್ರಿ, 3rd ಕಾಲೇಜ್ ಇವ್ರಿಗೆ ಅಲಾಟ್ ಆಗಿತ್ತು. ಇವ್ರು ಕಾಲೇಜೇ ಬೇಡ ಅಂತ ಹೇಳಿದ್ದೋಸ್ಕರ ಇವ್ರದ್ದು ನೋಡ್ರಿ, ಇಲ್ಲಿ 3rd ಅಂತ ಆಪ್ಷನೇ ಇಲ್ಲ. 1 ಇದೆ ಪ್ರಿಫರೆನ್ಸ್, 2 ಇದೆ, 3rd ಪ್ರಿಫರೆನ್ಸೇ ಇಲ್ಲ, ಡೈರೆಕ್ಟ್ 4th ಇದೆ. ಅಂದರೆ ಆ ಕಾಲೇಜೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಇವರು. ಈಗ 1 to 10 ಕಾಲೇಜಸ್ನಲ್ಲಿ 9 ಕಾಲೇಜಸ್ ಇವ್ರದ್ದು ಆಪ್ಷನ್ ಎಂಟ್ರಿನಲ್ಲಿ ಇದೆ. ಈಗ ಇದರಲ್ಲಿ ಇವರು ಎಡಿಟ್ ಮಾಡ್ಬೋದು ಏನಾನ. ಈಗ ನೆಕ್ಸ್ಟ್ ಏನಾನ ನೀವು ಕಾಲೇಜಸ್ ಆ್ಯಡ್ ಮಾಡ್ಬೋದಾ ಅಂತ ಏನಾನ ಡೌಟ್ ಇದ್ದಲ್ಲಿ ನೀವು ಬೇಕಾದರೆ ಟ್ರೈ ಮಾಡಿ. ಕಾಲೇಜಸ್ ನಿಮ್ದಿದೆ, ಈಗ MBA ಹಾಕಿ ಕಾಲೇಜ್ ಸೆಲೆಕ್ಟ್ ಮಾಡಿ, ಯಾವುದಾದ್ರೂ ಕಾಲೇಜ್ ನೀವು ಒಂದು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ನೋ ಮೋರ್ ಆಪ್ಷನ್ಸ್ ಆರ್ ಅವೈಲೇಬಲ್ ಟು ಸೆಲೆಕ್ಟ್ ಅಂತ ಬರ್ತಿದೆ. ಅಂದರೆ ನೀವು ಕಾಲೇಜಸ್ ನ್ಯೂ ಆಗಿ ಆ್ಯಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬರೀ ಮಾಡಿಫಿಕೇಶನ್ ಮಾಡ್ಬೋದು. ಸೊ ಈಗ ಇವರಿಗೆ ಬರೀ 2 ಕಾಲೇಜಸ್ ಬೇಕಾಗಿದೆ. ಹಾಗಾಗಿ ನಾನು ಎಲ್ಲ ಕಾಲೇಜ್, ಉಳಿದಿದ್ದು ಕಾಲೇಜಸ್ ಎಲ್ಲದಕ್ಕೆ ಡಿಲೀಟ್ ಮಾಡಬೇಕು. ಎಲ್ಲ ಕಾಲೇಜಸ್ಸಿಗೆ ನಾವು ಯಾವುದು ಕಾಲೇಜ್ ಬೇಕು ಆ ಕಾಲೇಜನ್ನು ಬಿಟ್ಟು ಬೇರೆ ಕಾಲೇಜಸ್ಸಿಗೆ ಎಲ್ಲ ಪ್ರಿಫರೆನ್ಸ್ ಆರ್ಡರ್ನಲ್ಲಿ 000 ಅಂತ ಹಾಕ್ತೀನಿ. ಈಗ 00 ಹಾಕಿದ್ಮೇಲೆ ಈಗ ನೋಡ್ರಿ, ನಿಮ್ಗೆ ಏನಾನ ಇಲ್ಲಿ ಫಸ್ಟ್ 1 2 ಅಂತಿದೆಯಲ್ಲ, ಇಲ್ಲಿ ಏನಾನ ನಿಮಗೆ ಪ್ರಿಫರೆನ್ಸ್ ಚೇಂಜ್ ಮಾಡ್ಬೇಕಂದ್ರೆ ನೀವು 1 ಇರೋ ಕಡೆ 2 ಹಾಕಿ, 2 ಇರೋ ಕಡೆ 1 ಹಾಕಿ, ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಇವು 0 ಹಾಕಿರೋದು ಕಾಲೇಜಸ್ ಡಿಲೀಟ್ ಆಗುತ್ತೆ, ಇವು ಪ್ರಿಫರೆನ್ಸ್ ಚೇಂಜ್ ಆಗುತ್ತೆ. ಈಗ ನಾನು ಪ್ರಿಫರೆನ್ಸ್ ಏನು ಚೇಂಜ್ ಮಾಡ್ತಿಲ್ಲ, ಬರೀ ಕಾಲೇಜಸ್ ಡಿಲೀಟ್ ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲ 0 ಅಂತ ಹಾಕಿ ಇಲ್ಲಿ ಅಪ್ಡೇಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. 10th ಒಂದು ಕಾಲೇಜ್ ಉಳಿತು, ಅದಕ್ಕೆ ಕೂಡ 0 ಹಾಕಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ಬರೀ 2 ಕಾಲೇಜಸ್ ಇದ್ದಾವೆ, ಉಳಿದಿದ್ದೆಲ್ಲ ಕಾಲೇಜಸ್ ಡಿಲೀಟ್ ಆಗ್ಬಿಟ್ಟು. ಇಲ್ಲಿ ನಾವು ಈಗ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ದು ಇದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮುಗೀತು. ಹಾಗಾಗಿ ಒಂದು ಸಾರಿ ಕಾಲೇಜಸ್ ಏನಾನ ಡಿಲೀಟ್ ಆಯ್ತು ಅಂದರೆ ಮತ್ತೆ ನೀವು ಪುನಃ ಆ್ಯಡ್ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಭಾಳ ಯೋಚಿಸಿ ಡಿಲೀಟ್ ಮಾಡೋದಿದ್ರೆ ಡಿಲೀಟ್ ಮಾಡಿ, ರೀಆರ್ಡರ್ ಮಾಡೋದಿದ್ರೆ ರೀಆರ್ಡರ್ ಮಾಡಿ. ಇಷ್ಟೇ ಫ್ರೆಂಡ್ಸ್. ಏನಾನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಏನಾನ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ, ನಾನು ಕಮೆಂಟ್ ರಿಪ್ಲೈ ಕೊಡ್ತೇನೆ. ಇಂತಹ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.